ದೇವಸ್ಥಾನದ ಹತ್ರ ಬಂದಿದ್ದೀವಿ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಒಳಗೆ ಎಂಟ್ರಿ ಇದೆಯಲ್ಲ ಗೊತ್ತಿಲ್ಲ. ಫೈನಲ್ ಆಗಿ ಕೊನೆಗೂ ಸಿಗಂದೂರು ಸೇತುವೆ ನೈಟ್ ವ್ಯೂ ಹತ್ರ ಬಂದಾಗಿದೆ. ಆ ಕಡೆ ಹೋದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಗಾಡಿ ಸಡಕ ಜನರು ಯಾಕೆ ಹಿಂಗ್ ಮಾಡ್ತಾರೆ ನಾವು ಮಾರ ಸಾಯಕ್ಕೆ. ಅಲ್ಲಿ ಯಾರೋ ಕುಡಿತಾ ಕೂತಾರೆ, ಒಂದ್ ಕಲ್ಲ ದೊಡ್ಡೋಗ್ಬಿಡೋಣ. ಸೊ ಫ್ರೆಂಡ್ಸ್, ಹಿಯರ್ ವಿ ಬ್ಯಾಕ್ ಅಗೈನ್. ವೆಲ್ಕಮ್ ಬ್ಯಾಕ್ ಟು MK ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು MK. ಸಿಗಂದೂರು ಸೇತುವೆಗೆ ಹೋಗ್ಬೇಕು ಅಂತ ಹೋಗೋದೇನೋ ಹೊರಟಿದ್ದೇವೆ. ಬಂದೆ, ಎಲ್ಲಿ ಬಂದೆ? ಕೊಂಜಳಿಗ. ನಾನು ಅಳಗೋಡು ನನ್ನ ಪ್ಯಾಂಟು ಚಿಂದಿ ಚಿತ್ರಾನ್ನ ಬೋಂದಿ ಮೊಸರು ಆಯ್ತು ಅಣ್ಣ. ಬೆಳಗ್ಗಿಂದ ಪ್ಲಾನ್ ಮಾಡೋಕೆ ಅಂತೂ ಇಂತೂ ಕೊನೆಗೂ ಸಂಜೆ ಅಷ್ಟೊತ್ತಿಗೆ ಹೊಂಟವಲ್ಲ. ಸೊ ಫ್ರೆಂಡ್ಸ್, ಗಾಳಿ ತುಂಬಾ ಇದೆ, ಕೇಳಿಸುತ್ತೆ ಎಲ್ಲ ಗೊತ್ತಿಲ್ಲ. ಇದು ನಮಗೆ ಆ ಕಡೆ ಹೋದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಕಡೆ ಹೋದ್ರೆ ನಮಗೆ ಇದು ಸಿಗುತ್ತೆ, ಏನೋ ಬೇರೆ ರೂಮ್ ಸಿಗುತ್ತೆ. ಊರಿಂದ ಹತ್ರ ರೂಮ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಡ್ರೈವ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬಂದೆ ಒಂಚೂರು ಬಂದೆ. ಆಕ್ಸಿಲೇಟರ್ ಯಾವ್ದಣ್ಣ ಇಲ್ಲಿ? ಹಾಂ, ಸ್ಟಾರ್ಟ್ ಮಾಡೋದು ಹಾಂ. ಇದರಣ್ಣ ಹುಷಾರಿ ಡ್ರೈವ್ ಮಾಡ್ತಾರ. ನಾನು ಗಾಡಿ ತೊಳೆಗೆ ಸೋಪ್ ಬೇಕನಾ? ಮುಂದೆ ಬರ ಮುಂದೆ. ಸೊ ಫ್ರೆಂಡ್ಸ್, ಈಗ ಮತ್ತೊಂದು ಸ್ಟಾಪ್ ಹಾಕಿದೀವಿ. ಯಾಕೆಂದ್ರೆ ಇನ್ನೊಬ್ಬ ಮಹಾನ್ ಭಾವ ಬರೋನಿದ್ದಾನೆ. ಯಾವ ಮಹಾನ್ ಭಾವ ಅಂದ್ರೆ ನಮ್ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ, ಯಾವ್ದು ಅಂದ್ರೆ ಶಿವಗಂಗೆ ವಿಡಿಯೋ. ಅದರಲ್ಲಿ ಟ್ರೋಲ್ ಆಗಿ ಸಿಕ್ಕಾಕೊಂಡಂತ ಒಬ್ಬ ಮಹಾನ್ ಭಾವ. ವಿಡಿಯೋದಾಗೆಲ್ಲ ಟ್ರೋಲ್ ಆಗಿ ಬರ್ತೀವಿ ನಮ್ಮ ಗಾಡಿ ಸಡಕ್ಕ ಫೈನ್ ಕಟ್ತೀಯ, ಗಾಡಿ ಸೈಡ್ ಹಾಕ್ತೀಯ, ರೋಡ ನಿಲ್ಸ. ಪಾಪ ಬೇರೆಯವರು ಬಂದ್ರೆ ಓ ಶಿದ್ರಣ್ಣ, ಅಲ್ಲಿ ಯಾರೋ ಕುಡಿತಾ ಕೂತಾರೆ, ಒಂದ್ ಕಲ್ಲ ದೊಡ್ಡೋಗ್ಬಿಡೋಣ. ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಬಂದು ಇಲ್ಲಿ ಯಾವ್ದೋ ಅಂಗಡಿ ಹೋಗಿ ಬರ್ತೀವಿ ಅಂತೇಳಿ ನನ್ನೊಬ್ಬನ್ನೇ ಬಿಟ್ಟಾಕೋಗ್ಬಿಟ್ಟಿದ್ದಾರೆ. ಎಲ್ಲಿ ಸತ್ನಲ್ಲ ಏನೋ ಪುಣ್ಯಾತ್ಮ, ಬಾರಪ್ಪ. ಯಾವ್ರಾಯ್ತಾ? ಆರಾಮಲ್ಲ? ಆರಾಮ ಹುಡುಗಿ. ಜನರು ಯಾಕೆ ಹಿಂಗೆ ಮಾಡ್ತಾರೆ ನಾವು ಮಾರ ಸಾಯಕ್ಕೆ. ಬಿಡ್ಸಿ ಇವತ್ತು ಒಂದೇ ದಿನ ಇರುತ್ತಲ್ಲ ಈ ಥರ ರ್ಯಾಶ್ ಬಂದು ಒಬ್ರು ಗೊತ್ತಿಲ್ಲ. ತೀರಾ ಪಾರ್ಟಿ ಟೀ ಸ್ವಲ್ಪ ನಾವು ಅಡ್ಕೊಂತೀವಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಒಳಗೆ ಎಂಟ್ರಿ ಇದೆಯಲ್ಲ ಗೊತ್ತಿಲ್ಲ. ಅಮ್ಮನವರ ಸ್ಥಾನಕ್ಕೆ ಬಂದಾಗಿದೆ. ಕಾಯ್ದು ಕೌಂಟರ್. ಫ್ರೆಂಡ್ಸ್, ಫೈನಲ್ ಆಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ನಮ್ಮ ಗ್ಯಾಂಗ್ ಅಂತೂ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಿಮ್ಗೆ ತೋರಿಸಂತೆ ಸೇತುವೆನ ನೈಟ್ ವ್ಯೂ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಡೇ ವ್ಯೂ ತೋರಿಸ್ಬೇಕಂತಲೇ ಆಗಿತ್ತು. ಒಂದೇ ಒಂದು ರೀಸನ್ನಿಂದೋಸ್ಕರ ನಿಮಗೆ ಸೇತುವೆನ ನೈಟ್ ವ್ಯೂ ತೋರ್ಸಂಗಾಯ್ತು. ನೈಟ್ ವ್ಯೂ ಯಾರು ಲಾಕ್ ಮಾಡೋಕೆ ಅಷ್ಟೊಂದು ಇಷ್ಟಪಡಲ್ಲ, ಸೊ ನಾನೇ ಇವತ್ತು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇಲ್ಲಿಂದ ಒಟ್ಟಿಗೆ ಸೇತುವೆ ಹತ್ರ ಹೋಗ್ತಾ ಇದ್ದೀನಿ. ಸೇತುವೆಯ ನೈಟ್ ವ್ಯೂ ಆ್ಯಕ್ಚುಲಿ ಇಲ್ಲಿ ಹೇಳೋದ್ರ ಪ್ರಕಾರ ಸಖತ್ತಾಗಿದೆಯಂತೆ. ಸೊ ಹೋಗಿ ನೋಡಿದ್ಮೇಲೆ ಸಖತ್ತಾಗಿದೆಯೋ ಅಥವಾ ಟೆಂಪರರಿನೋ ಹೋಗಿ ನೋಡಿ ಹೇಳ್ತೀನಿ. ಫ್ರೆಂಡ್ಸ್, ಫೈನಲ್ ಆಗಿ ಕೊನೆಗೂ ಸಿಗಂದೂರು ಸೇತುವೆ ನೈಟ್ ವ್ಯೂ ಹತ್ರ ಬಂದಾಗಿದೆ. ನಾನು ಆನ್ಲೈನಲ್ಲಿ ಒಂದಿಷ್ಟು ಫೋಟೋಸ್ನೆಲ್ಲ ನೋಡಿದ್ದೆ. ಐ ಥಿಂಕ್ ನನಗೆ ಗೊತ್ತಾಯಿತು ಇಟ್ಸ್ ಎಡಿಟೆಡ್ ಅಂತ ಹೇಳಿ. ಫ್ರೆಂಡ್ಸ್ ನೋಡಿ, ಸಿಗಂದೂರು ಸೇತುವೆ ಕಂಪ್ಲೀಟ್ ನೈಟ್ ವ್ಯೂ ಹೇಗಿದೆ ಅಂತೇಳಿ. ಇವತ್ತು ಪೊಲೀಸ್ನವ್ರು ಇರಬೇಕಿತ್ತಲ್ಲ. ಲೈಸೆನ್ಸ್ ಇದೆಯಾ? ಎಲ್ಲ ಐತೆ. ಎಲ್ಲ ಆಯ್ತಾ? ಇದೆಯಲ್ಲ ಎಲ್ಲ ಆಯ್ತಾ? ಬೈಕ್ ಸೈಲೆನ್ಸ್ ಐತಾ? ಎಕ್ಸಾಸ್ಟರು. ಆ್ಯಕ್ಚುಲಿ ನೈಟ್ ವ್ಯೂ ಅಂತೂ ಮಸ್ತಾಗಿದೆ. ಇದು ಗೌರ್ನಮೆಂಟ್ ಅನೌನ್ಸ್ ಮಾಡಿರೋ ಪ್ರಕಾರ 493 ಕ್ರೋಸ್ ಅಂತ ಹೇಳಿ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಈ ಖರ್ಚು ಯೂಸ್ ಆಗಿರೋದು. ಸೊ ಇದು ಕರ್ನಾಟಕದ ಮೊದಲ ಕೇಬಲ್ ಬ್ರಿಡ್ಜ್. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕೇಬಲಿಗೆ ಗೊತ್ತಿಲ್ಲ. ಸೊ ಎಂಥ ಕೇಬಲ್ ಸೇತುವೆ ಅಂದ್ರೆ ಲೈಕ್ ನೀವು ಇಲ್ಲಿ ನೋಡ್ತಾ ಇರಲ್ಲ, ಇದು ಈ ಸೇತುವೆಗೆ ಮೇನ್ ಪಿಲ್ಲರ್ ಅಂದರೆ ಸಪೋರ್ಟಾಗಿ ನಿಂತ್ಕೊಂಡಿರುವಂಥದ್ದು ಇದೆ ಕೇಬಲ್. ಸೊ ಹಾಗಾಗಿ ಇದನ್ನು ಕೇಬಲ್ ಸೇತುವೆ ಅಂತ ಕರೀತಾರೆ. ನಿಮಗೆ ಸೈಡ್ ಕಾಣ್ತಾ ಇದೆಯಲ್ಲ, ಇಲ್ಲೆಲ್ಲ ಹೊಳೆ ಇದೆ. ಹೊಳೆ ಇದ್ದರೆ ಮಸ್ತ್ ವ್ಯೂ ಇದೆ ಅಂತ ಅನ್ಕೊಂತಾರೆ. ಆ್ಯಕ್ಚುಲಿ ಇಲ್ಲಿಗೆ ಡ್ರೋನ್ ತರಬೇಕಿತ್ತು, ಮಿಸ್ ಮಾಡಿದ್ದೀನಿ. ಡ್ರೋನ್ ತಂದಿದ್ರೆ ಮಸ್ತ್ ವ್ಯೂ ಇರ್ತಿತ್ತು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೈಟ್ ಟೈಮೇ ಬಂದು ಡ್ರೋನ್ ಕ್ಯಾಮ್ರಾದಲ್ಲಿ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಎಲ್ಲ ಏನು ಮಾಡ್ತಾರೆ ಅಂದರೆ, ಹೊಳೆ ಇದೆ, ವೆದರ್ ಇದೆ, ಸಖತ್ತಾಗಿದೆ ಅಂತೇಳಿ ಡೇ ಟೈಮ್ ಡ್ರೋನ್ ತಂದಿರ್ತಾರೆ. ಇಂಥ ನೈಟ್ ವ್ಯೂನ ಮಿಸ್ ಮಾಡ್ಕೊತಾರೆ. ತುಂಬ ಕೊರಿತಾ ಇದೆ, ಬಟ್ ಇಟ್ಸ್ ನೀಡೆಡ್. ಯಾಕೆಂದರೆ ಇಲ್ಲಿ ಸೊ ಈ ಕಡೆ ಎಂಡಿಗೆ ಬಂದಿದ್ದೀವಿ. ಇವತ್ತು ಬಂದವ್ರಿಗೆ ಮಾತ್ರ ತುಂಬ ಡೇಂಜರ್ ಇದೆ. ಹೆವಿ ರ್ಯಾಶ್ ಆಗಿ ಹೆವಿ ಒಂಥರ. ಅಲ್ಲಿ ನೋಡಿದ್ರೆ ಆ ಕಡೆ ಆಕ್ಸಿಡೆಂಟ್ ಆಗಿತ್ತು, ಇಲ್ಲಿ ನೋಡಿದ್ರೆ ಹೆಂಗೆ ಬೇಕೋ ಹಂಗೆ ಗಾಡಿ ಓಡಿಸ್ತಾರೆ. ಈ ಥರ TT ಅವರು ಹೆಂಗೆ ಮೈ ಮೇಲೆ ಬರ್ತಾರೆ, ಒಂದು ಚೂರು ಕೇರ್ಲೆಸ್ ಬರ್ತಿಲ್ಲ. ಸೇತುವೆ ತುಂಬ ಜನ ಇರುತ್ತೆ, ಇಲ್ಲಿ ತುಂಬ ರಶ್ ಇರಲ್ಲ. ಇವತ್ತು ರಶ್ ಇದೆ. ಯಾಕೆಂದರೆ ಇವತ್ತೇ ಉದ್ಘಾಟನೆ, ಅದು ಸ್ವಲ್ಪ ಹೆವಿ ಹೈಪ್ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಜೋರ ಮಾತಾಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಕೇಳಲ್ಲ ಅಂತೇಳಿ. ಹೆವಿ ಹೈಪ್ ಇದೆ. ಯಾಕೆಂದರೆ ಮೇಯ್ನಾಗಿ ಸೋಷಿಯಲ್ ಮೀಡಿಯಾದಿಂದ ಅಥವಾ ಆಗಿರ್ಬೋದು ನ್ಯೂಸ್ಗಳಿಂದ. ಮತ್ತೊಂದೇನು ಅಂದರೆ BJP ಮತ್ತು ಕಾಂಗ್ರೆಸ್ನು ಒಂದೇ ಒಂದು ಇದರಿಂದ ತುಂಬ ಹೈಪ್ ಇದೆ.
ಸೊ ಹಾಗಾಗಿ ಇದು ಪೊಲಿಟಿಕ್ಸ್ ಮಾತಾಡಿದ್ರೆ ನನ್ನ ಫಾಲೋವರ್ಸಿಗೆ ಇಷ್ಟ ಆಗಲ್ಲ ಅಂತ ಗೊತ್ತು. ಲಾಸ್ಟ್ ಒಂದು ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ರೂಪಿದ್ದೀರಾ ಕಮೆಂಟಲ್ಲಿ. ಸೊ ಪೊಲಿಟಿಕ್ಸ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಈಗ ಫೋಟೋಶೂಟು, ಫೋಟೋಶೂಟ್ಗೆ ಮಳೆ ಅಡ್ಡಿ, ಮಳೆ ಬಂದೆಲ್ಲ ನಮಗೆಲ್ಲ ರೋಡೆಲ್ಲ ಕ್ಲಿಯರ್ ಮಾಡಿಕೊಡ್ತಾ. ಫ್ರೆಂಡ್ಸ್, ನನ್ನ ಇನ್ಸ್ಟಾ 360 ಕ್ಯಾಮ್ರಾ ಅಂತೂ ಓಪನ್ ಮಾಡೋದಕ್ಕೆ ಗೊತ್ತಲ್ಲ ಮಳೆ. ಆ್ಯಕ್ಚುಲಿ ಅದು ವಾಟರ್ ಪ್ರೂಫ್ ಇದೆ, ಬಟ್ ಇಟ್ಸ್ ನಾಟ್ ಸೇಫ್. ಯಾಕೆಂದರೆ ಇದು ತುಂತುರು ಮಳೆ ಹಂಗಾಗಿ ಎಲ್ಲಾದರೂ ನೀರು ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ರೋಡ್ ಕ್ರಾಸ್ ಮಾಡಬೇಕು. ಇವತ್ತಂತೂ ತುಂಬ ಆಕ್ಸಿಡೆಂಟ್ ನೋಡ್ಬಿಟ್ಟೆ. ಸೊ ಮಾಡಿ ಬ್ರೋ ಡಿಕ್ಕಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಸಿಗಂದೂರು ಸೇತುವೆ ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೂ ಬೇಜಾರಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್. ಪುಣ್ಯಾತ್ಮ ಬಾರಪ್ಪ. ಯಾವ್ರಾಯ್ತಾ? ಆರಾಮಲ್ಲ? ಆರಾಮ ಹುಡುಗಿ?